ಜಯಂತಿ ಅಮ್ಮ ಕೂತಿರ್ತಾರೆ, ಯಶ್ ಬಂದು ಅವ್ರ ತೊಡೆ ಮೇಲೆ ಹಿಂಗೆ ತಲೆ ಇಟ್ಬಿಟ್ಟು ಅಳ್ತಾ ಇರ್ತಾರೆ. ಆವಾಗ ಬಂದು ನಾನು ಕಿಂಡಲ್ ಮಾಡಿ, ಅಂದರೆ ನನ್ನ ಮನ್ಸಲ್ಲಿ ನೋವಿರುತ್ತೆ, ಕಿಂಡಲ್ ಮಾಡಿ ಬಾರಿ ಇವ್ನಿಗೆ ಗೊತ್ತಾಗ್ಬಿಡ್ತು ಅವ್ನಿಗೆ ಮಗು ಆಗಲ್ಲ ಅಂತ ಹೇಳ್ತೀನಿ. ಜಂಬದ ಹುಡುಗಿ ನೋಡೋರಿಗೆ ಗೊತ್ತಾಗತ್ತೆ. ಅದೇ ಸೀನು ಫಸ್ಟ್ ಶೂಟ್ ಮಾಡಿದ್ದು ಎಷ್ಟು. ಅವ್ರಿಗೆ ಏನಂದ್ರೆ ಹೇಳ್ತಾ ಇದ್ರು, ಒಂದಿನ ನಾನು ಹಿಂಗಾಗೆ ಆಗ್ತೀನಿ. ಅವ್ರಿಗೆ ಅವಾಗಲೇ ಆ ಥರದ್ದೊಂದು ದೊಡ್ಡ ದೊಡ್ಡ ಆಸೆಗಳು, ನನ್ನ ಗೋಲ್ಸು, ನಾನು ಹಿಂಗೆ ಮಾಡ್ತೀನಿ. ಅವ್ರಿಗೆ ಒಂದು ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅವ್ರ ಆ ಕಾನ್ಫಿಡೆನ್ಸು, ಅವ್ರ ಟ್ಯಾಲೆಂಟು ಅವ್ರನ್ನ ಇವತ್ತು ಇಷ್ಟರ ಮಟ್ಟಕ್ಕೆ ಬೆಳೆಸಿರೋದು ಅಂತ ಹೇಳ್ಬೋದು. ನಾನು ಹೊಸಬ್ಳು, ಅವರು ಹೊಸಬ್ರು. ಆಕಾಶ್ ಮಾತ್ರ ಒಂದು ಸಿನಿಮಾ ಮಾಡಿದ್ರು. ಬಟ್ ಬೇರೆ ಎಲ್ಲ ನಾನು ಏನು ಆರ್ಟಿಸ್ಟ್ ಹಾಕಿದ್ನಲ್ವಾ, ಜಯಂತಿ ಅಮ್ಮ ಆಗಲಿ, ಭವ್ಯ ಅವರಾಗಲಿ, ರಮೇಶ್ ಭಟ್ ಆಗಿರ್ಬೋದು, ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಆಗಿದ್ರು. ಅವ್ರ ಜೊತೆಗೆ ನಾವಿಬ್ರು ಹೊಸಬ್ರು ಕೆಲಸ ಮಾಡ್ತಾ ಇದ್ದಿದ್ದು, ನಾನು ಯಶು. ಮತ್ತು ಸೊ ನೀವು ತುಂಬಾ ಬೇಗ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ರಿ ಅನ್ಸುತ್ತೆ, ಎಂಟ್ರಿ ಕೊಟ್ರಿ. ಆಲ್ಮೋಸ್ಟ್ ನಾನು ಬಂದು 24 ಇಯರ್ಸ್ ಆಯ್ತು. ಅಷ್ಟು ಆಲ್ರೆಡಿ. ಇನ್ನೊಂದು ಸಿಲ್ವರ್ ಜೂಬ್ಲಿ 22 ಇಯರ್ಸ್ ಆಯ್ತು ನಾನು. ಆಯ್ತಾ? ಯಶ್ ನಾನು ಒಟ್ಟಿಗೆ ಎಂಟರ್ ಆಗಿದ್ದು. ನೋಡಿ, ಇದನ್ನ ನಾನು ಕೇಳಲ್ಪಟ್ಟಿದ್ದೀನಿ, ಯಶ್ ಅವರು ನಿಮ್ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು ಅಂತ. ಸೊ ಈಗ ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ವಾ? ಸೊ ಆಗಿಂದು ಯಶ್ ಜೊತೆ ಯಶ್ ಸಿನಿಮಾದಲ್ಲಿದ್ದು ಅದ್ರ ಬಗ್ಗೆ ಒಂದಿಷ್ಟು ಹೇಳಿ, ಆ ಎಕ್ಸ್ಪೀರಿಯನ್ಸು, ಅಥವಾ ನಿಮ್ಮ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡ್ಬೇಕಾರೆ ಅವ್ರು ಹೇಗಿದ್ರು? ಇಲ್ಲ, ಆ್ಯಕ್ಚುಲಿ ಫಸ್ಟ್ ನಮ್ಮ ಸಿನಿಮಾಯಿಂದ ನಮ್ಮ ಬ್ಯಾನರಿಂದ ನಾವು ಇಂಟ್ರಡ್ಯೂಸ್ ಮಾಡಿದ್ದು ಜಂಬದ ಹುಡುಗಿ ಸಿನಿಮಾದಲ್ಲಿ ಅಂತ ಹೇಳಕ್ಕೆ ನಿಜ ಹೆಮ್ಮೆ ಅನಿಸುತ್ತೆ. ತುಂಬ ಒಳ್ಳೆಯ ನಟ ಅವರು. ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಮಾಡ್ತಾಯಿದ್ರು ಅವರು ಅವಾಗ. ಆ ಸೀರಿಯಲ್ ನೋಡಿ ನನಗೆ ಪರ್ಫಾರ್ಮೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಾನು ನಮ್ಮಮ್ಮ ಹೀಗೆ ಸೀರಿಯಲ್ ನೋಡ್ಬೇಕಾದ್ರೆ ನಾನು ಅವ್ರನ್ನ ನೋಡಿದ್ದು. ಅದ್ರ ತಕ್ಕನಾಗಿ ನನಗೆ ನಮ್ಮ ಮ್ಯಾನೇಜರ್ ಫೋಟೋ ಕೂಡ ಕೊಟ್ಟಿದ್ರು. ಅವಾಗ ನಾನು ಹೀರೋ ಸೆಲೆಕ್ಟ್ ಮಾಡ್ತಾ ಇದ್ದೆ. 2 ಹೀರೋಸ್, ಅದರಲ್ಲಿ 1 ಹೀರೋಗೆ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ಆವಾಗ ಇವ್ರದ್ದು ಫೋಟೋ ಬಂದಿತ್ತು ನನಗೆ. ಈ ಥರ ಸೀರಿಯಲ್ ಮಾಡಿದಾರೆ ನೋಡಿ ಅಂತ ಹೇಳಿದ್ರು. ಆಮೇಲೆ ಅದು ನೋಡಿದಾಗ ನನ್ನ ಪರ್ಫಾರ್ಮೆನ್ಸ್ ವೈಸು ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹೀರೋ ಬಂದು ಜಯ ಆಕಾಶ್ ಅಂತ. ಆ ಆಕಾಶು ಆನಂದಮ್ ಅಂತ ಸಿನಿಮಾ ಮಾಡಿದರು. ರಾಮೋಜಿ ರಾವ್ ಅವರ ಬ್ಯಾನರಲ್ಲಿ ಇಂಟ್ರಡ್ಯೂಸ್ ಆಗಿದ್ದು. ಆನಂದಮಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಸಿನಿಮಾ. ಅವರು ಒಂದು ಹೀರೋ, ಅವ್ರದ್ದು ಸ್ವಲ್ಪ ಫೇಸ್ ಸಿಮಿಲರ್ ಅನ್ನಿಸ್ತು ಬ್ರದರ್ ಕ್ಯಾರೆಕ್ಟರ್ಗೆ. ಇವರು ಒಂದು ಹೀರೋ, ಇಬ್ಬರು ಹೀರೋಸ್ ಬೇಕಿತ್ತು. ಆವಾಗ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿ ಜಂಬದ ಹುಡುಗಿಯಿಂದ ಇಂಟ್ರೊಡ್ಯೂಸ್ ಮಾಡಿ. ಹೀರೋ ಅವರು ಒನ್ ಆಫ್ ದ ಹೀರೋ. ಸೊ ಹೇಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಅನುಭವ ಆಗ? ಚೆನ್ನಾಗಿತ್ತು. ಅವಾಗ ನಾನು ಹೊಸಬ್ಳು, ಅವರು ಹೊಸಬ್ರು. ಆಕಾಶ್ ಮಾತ್ರ ಒಂದು ಸಿನಿಮಾ ಮಾಡಿದ್ರು. ಬಟ್ ಬೇರೆ ಎಲ್ಲ ನಾನು ಏನು ಆರ್ಟಿಸ್ಟ್ ಹಾಕಿದ್ನಲ್ವಾ, ಜಯಂತಿ ಅಮ್ಮ ಆಗಲಿ, ಭವ್ಯ ಅವರಾಗಲಿ, ರಮೇಶ್ ಭಟ್ ಆಗಿರ್ಬೋದು, ಇವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಆಗಿದ್ರು. ಅವ್ರ ಜೊತೆಗೆ ನಾವಿಬ್ರು ಹೊಸಬ್ರು ಕೆಲಸ ಮಾಡ್ತಾ ಇದ್ದಿದ್ದು, ನಾನು ಯಶು. ತುಂಬ ಖುಷಿ ಅನ್ನಿಸ್ತಾ ಇತ್ತು. ಅವರು ನಮಗೆ ಇವಾಗೇನು ಹಳಬ್ರು ಸೀನಿಯರ್ಸ್ ಇದ್ದಾರೆ, ಅವ್ರು ನಮಗೆ ನಾವು ಹೊಸಬ್ರು ಅನ್ನೋ ಫೀಲ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅವ್ರು ನಮ್ಮ ಜೊತೆಗೆ ಬ್ಲೆಂಡ್ ಆಗಿ ಅಷ್ಟು ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾಯಿದ್ರು, ಸಪೋರ್ಟಿವ್ ಆಗಿದ್ದರು. ಜಯಂತಿ ಅಮ್ಮ ನಾನು ಯಶು ಫಸ್ಟ್ ಸೀನ್ ಮಾಡಿದ್ದು ಒಂದು ಮನೆಯಲ್ಲಿ, ಅಲ್ಲಿ ಹೊಸಕೆರಳ್ಳಿ ಹತ್ರ ಒಂದು ಮನೆಯಲ್ಲಿ ನಾವು ಫಸ್ಟ್ ಶಾಟ್ ಮಾಡಿದ್ದು. ಜಯಂತಿ ಅಮ್ಮ ಕೂತಿರ್ತಾರೆ, ಯಶ್ ಬಂದು ಅವ್ರ ತೊಡೆ ಮೇಲೆ ಹಿಂಗೆ ತಲೆ ಇಟ್ಬಿಟ್ಟು ಅಳ್ತಾ ಇರ್ತಾರೆ. ಆವಾಗ ಬಂದು ನಾನು ಕಿಂಡಲ್ ಮಾಡಿ, ಅಂದರೆ ನನ್ನ ಮನ್ಸಲ್ಲಿ ನೋವಿರುತ್ತೆ, ಕಿಂಡಲ್ ಮಾಡಿ ಬಾರಿ ಇವ್ನಿಗೆ ಗೊತ್ತಾಗ್ಬಿಡ್ತು ಅವ್ನಿಗೆ ಮಗು ಆಗಲ್ಲ ಅಂತ ಹೇಳ್ತೀನಿ. ಜಂಬದ ಹುಡುಗಿ ನೋಡೋರಿಗೆ ಗೊತ್ತಾಗತ್ತೆ. ಅದೇ ಸೀನು ಫಸ್ಟ್ ಶೂಟ್ ಮಾಡಿದ್ದು ಎಷ್ಟು. ಓಕೆ, ಯಶ್ ಆಗೆಲ್ಲ ಅವ್ರ ಡ್ರೀಮ್ ಬಗ್ಗೆ ಎಲ್ಲ ಶೇರ್ ಮಾಡ್ತಿದ್ರಾ? ಇಲ್ಲ, ಅವ್ರಿಗೆ ಏನಂದರೆ ಹೇಳ್ತಾ ಇದ್ರು, ಒಂದಿನ ನಾನು ಹಿಂಗಾಗೆ ಆಗ್ತೀನಿ. ಅವ್ರಿಗೆ ಅವಾಗಲೇ ಆ ಥರದ್ದೊಂದು ದೊಡ್ಡ ದೊಡ್ಡ ಆಸೆಗಳು, ನನ್ನ ಗೋಲ್ಸು, ನಾನು ಹಿಂಗೆ ಮಾಡ್ತೀನಿ. ಅವ್ರಿಗೆ ಒಂದು ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಅವ್ರ ಆ ಕಾನ್ಫಿಡೆನ್ಸು, ಅವ್ರ ಟ್ಯಾಲೆಂಟು ಅವ್ರನ್ನ ಇವತ್ತು ಇಷ್ಟರ ಮಟ್ಟಕ್ಕೆ ಬೆಳೆಸಿರೋದು ಅಂತ ಹೇಳ್ಬೋದು. ನಾವು ಇಂಟ್ರಡ್ಯೂಸ್ ಮಾಡಿದ್ದೀವಿ ಅನ್ನೋದಲ್ಲ, ಬಟ್ ಅವರಿಗೆ ಆ ಅರ್ಹತೆ ಇದ್ದು ಅವರ ಒಂದು ಟ್ಯಾಲೆಂಟ್ ಮೇಲೆ ಅವ್ರ ಒಂದು ಅದೃಷ್ಟ ಅವ್ರನ್ನ ಇವತ್ತು ಇಷ್ಟು ಅವ್ರು ಪಟ್ಟಂಥ ಕಷ್ಟಗಳು. ಯಾಕೆಂದರೆ ಯಾರಿಗೂ ಸಡನ್ನಾಗಿ ಏನು ಗೋಲ್ಡನ್ ಸ್ಪೂನ್ ಬರಲ್ಲ ಅಲ್ವಾ. ಸ್ಟೆಪ್ ಬೈ ಸ್ಟೆಪ್ ಅವರು ಎಲ್ಲ ಮುಳ್ಳಿನ ಹಾದಿಗಳನ್ನ ನೋಡಿಕೊಂಡೇ ಇವತ್ತು ಈ ಲೆವೆಲ್ಗೆ ಬರೋಕ್ಕೆ ಸಾಧ್ಯ ಆಗಿರೋದು. ಬಟ್ ಏನಂದರೆ ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್, ಫೌಂಡೇಶನ್. ಅವಾಗಂದ್ರೆ ನಮಗೆ ಸಿನಿಮಾ ದೊಡ್ಡ ಹೀರೋಗಳನ್ನ ಹಾಕಿದ್ರೆ ಸಿನಿಮಾ ಬಿಸ್ನೆಸ್ ಆಗ್ತಾ ಇತ್ತು. ಹೊಸ ಹೀರೋಗಳನ್ನ ಹಾಕಿದಾಗ ನಮಗೆ ಸಿನಿಮಾ ತಗೊಳ್ಳೋರೇ ಇರ್ತಾ ಇರಲಿಲ್ಲ. ಅವಾಗ TV ರೈಟ್ಸ್ ಆಗ್ತಾ ಇರಲಿಲ್ಲ, ಥಿಯೇಟರ್ಸ್ ಕೊಡ್ತಾ ಇರಲಿಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇತ್ತು. ಆವಾಗ ನಾವು
ಏನು ನಾವು ಸಿನಿಮಾ ಬಿಸ್ನೆಸ್ ಆಗುತ್ತೋ ಇಲ್ವೋ ಅದೆಲ್ಲ ಏನೂ ನೋಡಲಿಲ್ಲ. ಹೊಸಬ್ರು ನಮ್ಮ ಕತೆಗೆ ಏನು ಬೇಕು ಆ ಥರ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಂಡ್ವಿ. ಹಾಕಿದ ತಕ್ಕನಾಗಿ ನಮಗೆ ಜನ ಕೈ ಹಿಡಿದ್ರು ಅಂತ ಹೇಳ್ಬೋದು. ನಿಜವಾಗ್ಲೂ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದು ಫಸ್ಟ್ ಸಿನಿಮಾ ಆಗಲಿ, ನಂದು ಡೈರೆಕ್ಷನ್ ಆಗಿರ್ಬೋದು, ಸಿನಿಮಾ ಕತೆ ಆಗಲಿ, ಜನ ಮೆಚ್ಕೊಂಡು ಅದನ್ನು ಸಿನಿಮಾನ 125 ಡೇಸ್ ಆಯಿತು ನಂದು ಸಿನಿಮಾ ಜಂಬದ ಹುಡುಗಿ. ಸೊ ಅದು ಈವನ್ ನನಗೆ ಪ್ರೆಸ್ಸು ಮೀಡಿಯಾ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು. ಪ್ರೆಸ್ಸವರು ಒಬ್ಬರು ಸೀನಿಯರ್ ಪ್ರೆಸ್ಸವ್ರು ಕೂಡ, ನಾನು ಸಿನಿಮಾ ಶೋ ಹಾಕಿದ್ದೆ ರೇಣುಕಾಂಬದಲ್ಲಿ, ಶೋ ಹಾಕಿದಾಗ ಹೊರಗಡೆ ಕಣ್ಣೀರು ಹಾಕೊಂಡ್ಬಂದು ನನಗೆ ಭಯ ಇತ್ತವಾಗ ತುಂಬ. ಬಿಕಾಸ್ ಫಸ್ಟ್ ಟೈಮ್ ನಾನು ಎಂಟ್ರ್ ಆಗ್ತಿರೋದು ಆ್ಯಸ್ ಅನ್ ಆರ್ಟಿಸ್ಟು ಅಲ್ಲ, ಆ್ಯಸ್ ಅ ಡೈರೆಕ್ಟರ್, ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅ ಪ್ರೊಡ್ಯೂಸರ್. ಎಲ್ಲ ಫಸ್ಟ್ ಟೈಮ್ ಎಲ್ಲ ವಿಭಾಗದಲ್ಲೂ ನಾನು ಕೆಲಸ ಮಾಡಿದ್ದೆ. ರಿಸಲ್ಟ್ ಏನಿರುತ್ತೆ ಅನ್ನೋ ಒಂದು ಆತಂಕ, ಭಯ ತುಂಬಾ ಇತ್ತು ನನಗೆ. ಮೀಡಿಯಾ ಅವತ್ತು ನಿಜವಾಗ್ಲೂ ಆ ಸಿನಿಮಾ ನೋಡಿ ಹೊರಗಡೆ ಬಂದು, ಸೀನಿಯರ್ ಪ್ರೆಸ್ ರಿಪೋರ್ಟರ್ಸ್ ಬಂದು ಹೊರಗಡೆ, ಇಷ್ಟು ಚೆನ್ನಾಗಿ ಇದೆ ನಿಮ್ಮ ಸಿನಿಮಾ, ಇಷ್ಟು ಚೆನ್ನಾಗಿ ಗ್ರಾಫ್ ತೊಗೊಂಡೋಗಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ಅದು ಒಂದು ಗಾಡ್ ಗಿಫ್ಟು, ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಬಂದು ಕಣ್ಣೀರು ಹಾಕ್ಕೊಂಡು ಹೇಳಿದ್ರು. ಕ್ಲೈಮ್ಯಾಕ್ಸ್ ಎಂಥವ್ರಿಗೂ ಕಣ್ಣೀರು ಬರುತ್ತೆ ಜಂಬದ ಹುಡುಗಿ. ಆವಾಗ ನನಗೆ ನನ್ನ ಒಂದು ಕೆಲಸದ ಮೇಲೆ ಧೈರ್ಯ ಬಂತು, ಪರವಾಗಿಲ್ಲ ನಾನು ಮಾಡ್ಬೋದು ಅಂತ. ನೆಕ್ಸ್ಟ್ ಬಿಂದಾಸ್ ಅಮ್ಮ ನಿಜವಾಗ್ಲೂ ಅಂದರೆ ನಮ್ಮಮ್ಮ ಯಾವ ಥರ ಕ್ಯಾರೆಕ್ಟರ್ ಅಂದರೆ ಎಲ್ಲ ಮಾಡೋರು, ಯಾರ ಮುಂದೆನೂ ಅವರು ತೋರಿಸ್ಕೋತಾ ಇರಲಿಲ್ಲ. ಎಲ್ಲೋ ಸುಮ್ಮನೆ ಏನೋ ಗೊತ್ತಿಲ್ದಿರೋರ ಥರ ಸುಮ್ಮನೆ ಕೂತಿರ್ತಾ ಇದ್ರು. ಆ ಮನೆಗೆ ಬಂದ ಮೇಲೆ ನಾವಿಬ್ರು ಜಾಸ್ತಿ ಮಾತಾಡ್ತಾ ಇದ್ವಿ. ಎಲ್ಲ ಇವ್ರು ಹಂಗಂದ್ರು, ಅವ್ರು ಹಿಂಗಂದ್ರು, ಇದು ಹಿಂಗಾಯ್ತು, ಇದು ಹಿಂಗಾಯ್ತು, ಇದು ನೀನು ಹಿಂಗೆ ಮಾಡಿದೆ, ಗೊತ್ತಲ್ಲ, ಕ್ಲೋಸ್ ಫ್ರೆಂಡ್ಸ್ ತರ ಇದ್ವಿ ನಾವು. ಪ್ರತಿಯೊಂದು ವಿಚಾರ ನಾವು ಶೇರ್ ಮಾಡ್ತಾ ಇದ್ವಿ. ಸೊ ಮನೆಯಲ್ಲಿ ನಾವು ಎಲ್ಲ ವಿಷಯಗಳನ್ನ ಮಾತಾಡ್ತಾ ಇದ್ವಿ. ಅವರು ಖುಷಿ ಆಗಲಿ ಇದಾಗಲಿ ನೋಡಿ, ಜಾಸ್ತಿ ನಮ್ಮ ಯಾವುದೇ ಇದರಲ್ಲೂ ನಮ್ಮಮ್ಮ ಅಷ್ಟು ಜಾಸ್ತಿ ಕಾಣಿಸ್ಕೊಂಡೇ ಇಲ್ಲ. ಅವ್ರೇನಿದ್ರು ನಾನು ಹೇಳಿದ್ನಲ್ಲ ನನ್ನ ಬ್ಯಾಕ್ ಬೋನ್ ಅಂತ, ಪ್ರತಿಯೊಂದು ಪುಷ್ ಮಾಡ್ತಾ ಇದ್ರು, ಅದೇ ತೋರಿಸ್ಕೊತಿರ್ಲಿಲ್ಲ. ಇನ್ನೊಂದು, ನೀವು ಹಾಸನ್ನು, ಯಶ್ ಅವರು ಹಾಸನ್ನವರ ಮೂಲತಃ? ಹೌದು, ಅವರು ಹಾಸನ್. ಅವರು ಹಾಸನ್. ಕೋಇನ್ಸಿಡೆಂಟಾ ಅಥವಾ ಹಾಸನ್ ಹುಡುಗ ಅಂತ ಏನಾದ್ರು ರೆಫರ್ ಮಾಡಿ ನೀವು? ಇಲ್ಲ, ನನಗೆ ಆಕ್ಚುಲಿ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿದಾಗ ಅವ್ರ ಹಾಸನ್ ಅನ್ನೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಆಸ್ ಎನ್ ಆರ್ಟಿಸ್ಟ್, ಕಲಾವಿದರಿಗೆ ಆ ಜಾತಿ ಆಗ್ಲಿ ಇನ್ನೊಂದಾಗ್ಲಿ ಯಾವುದು ಕೌಂಟ್ ಆಗಲ್ಲ. ಒಳ್ಳೆ ಪರ್ಫಾರ್ಮರ್, ಇದಕ್ಕೆ ಸೂಟ್ ಆಗತ್ತೆ ಅಂತ ನಾನು ಕೋಇನ್ಸಿಡೆನ್ಸ್ ಅಷ್ಟೇ. ಓಕೆ ಓಕೆ ಓಕೆ. ಸೊ ನಿಮ್ಮ ಕಾಲೇಜು, ನಿಮ್ಮ ಸಿನಿಮಾ ಸ್ಟಾರ್ಟಿಂಗ್ ಎಂಟ್ರಿ ಎಲ್ಲ ಆಯಿತು. ನೆಕ್ಸ್ಟ್ ನೀವು ಆಮೇಲೆ ಒಂದು ಸಿನಿಮಾ ನಿಮ್ಮದು ಸೂಪರ್ ಡೂಪರ್ ಹಿಟ್ ಆದ ಮೇಲೆ ನಂತರ ನಿಮ್ಮ ಸಿನಿಮಾಗಳು ಹೇಗೆ ಏನು ಸ್ಟಾರ್ಟ್ ಆಯಿತು ಹೇಳ್ತೀರಾ? ಹೌದು, ಬನ್ನಿ ಮಾತಾಡೋಣ. ನಾನು ಚೇಂಬರ್ ತೋರಿಸ್ತೀನಿ. ಓಕೆ. ಓ ವಾ, ಇಲ್ಲೆಲ್ಲ ಲೆಜೆಂಡ್ ಆಕ್ಟರ್, ಲೆಜೆಂಡ್ ಪರ್ಸನಾಲಿಟೀಸ್ ಫೋಟೋಸ್ ಇದೆ. ನಾನು ಆಗ್ಲೇ ಹೇಳಿದ್ನಲ್ಲ, ಅಬ್ದುಲ್ ಕಲಾಂ. ಹೌದು, ಇದು ಅಬ್ದುಲ್ ಕಲಾಂ ಅವ್ರ ಫೋಟೋ ಬಗ್ಗೆ ಹೇಳಬೇಕಂದ್ರೆ, ಇದು ಆ್ಯಕ್ಚುಲಿ ಒಂದು ಡಾಕ್ಟ್ರೇಟ್ ಪ್ರೋಗ್ರಾಮಲ್ಲಿ ನಾವು ಭೇಟಿಯಾಗಿದ್ದು. ಸೊ ಅದು ಡಾಕ್ಟ್ರೇಟ್ ಬಂದಾಗ ಅವ್ರ ಜೊತೆಗೆ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದ್ರು. ನೀವು ಡಾಕ್ಟರ್ ಪ್ರಿಯಾ ಹಾಸನ್, ನಾವು ಬರೀ ಪ್ರಿಯಾ ಅಂದ್ರೆ ಸಾಲೋದಿಲ್ಲ, ಡಾಕ್ಟರ್ ಪ್ರಿಯಾ ಹಾಸನ್ ಅಂತ ಹೇಳ್ಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ ಟೈಮಲ್ಲಿ ನೋಡಿ, ಅವರು ಮಂಜುನಾಥ್ ಅವರು ಇದ್ದಾರೆ, ಆ ಟೈಮಲ್ಲಿ ಒಂದು ಟೀ ಪಾರ್ಟಿ ಅರೇಂಜ್ ಮಾಡಿದ್ರು. ಆಮೇಲೆ ರಾಜ್ಕುಮಾರ್ ಅವರು ಯೋಗ ಗುರುಗಳು ಇದ್ದಾರಲ್ಲ, ಅವ್ರಿಗೂ ಸಹ ಅವತ್ತು ಡಾಕ್ಟರೇಟ್ ಬಂತು. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ ನಾನು ಅವ್ರ ಜೊತೆಗೆ ತೆಗೆಸ್ಕೊಂಡಂತ ತುಂಬ ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೋದು. ಅವ್ರ ಜೊತೆಗೆ ಅಷ್ಟು ಸಮಯ ಕಳೆದು ಈ ಥರ ಒಂದು ಒಳ್ಳೆ ಪಿಕ್ಚರ್ ತೆಗೆಸ್ಕೊಂಡಿದ್ದು ತುಂಬ ಖುಷಿ ಅನಿಸುತ್ತೆ ನನಗೆ. ಅದು ಬಂದು ಪ್ರೀಶಿಯಸ್ ಫೋಟೋ. ಆಮೇಲೆ ಇದು ಶಿವಣ್ಣ ಅವ್ರ ಜೊತೆಗೆ ನಮ್ಮದು ಒಂದು ಶಿರಟನಲ್ಲಿ ಒಂದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆವಾಗ ನಾನು ಅವ್ರಿಗೆ ಸನ್ಮಾನ ಮಾಡಿದಂಥ ಟೈಮಲ್ಲಿ ನಾನು ತೆಗೆಸ್ಕೊಂಡಂಥ ಫೋಟೋ ಇದು ಶಿವಣ್ಣ ಅವ್ರ ಜೊತೆಗೆ. ಇದೆಲ್ಲ ಇದು ನೋಡಿ, ನಂದು 100 ಡೇಸ್ ಬಿಂದಾಸ್ ಹುಡುಗಿ 100 ಡೇಸ್ ಆದಾಗ ನಾನು 100 ಡೇಸ್ ಮೊಮೆಂಟೋಸ್ ಮಾಡಿಸಿದ್ದೆ. ಸೊ ಹಾಗಾಗಿ ಇದು ತುಂಬ ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ನಾನು. ಸಿನಿಮಾಗಳ ಹೆಸರೆಲ್ಲ ಹೇಗೆ ಅಂದ್ರೆ ಜಂಬದ ಹುಡುಗಿ, ಬಿಂದಾಸ್ ಹುಡುಗಿ, ಲೇಡಿ ಟೈಗರ್, ಸ್ವಲ್ಪ ಆ ತರ ಜೋಶ್ ಆ ತರದ್ದು. ಏನ್ ರೀಸನ್ ಏನಂದರೆ, ನಮ್ಗೆ ಯಾವ ಥರ ಇಮೇಜ್ ಬಂದಿರುತ್ತೆ ಬಿಗಿನಿಂಗಿಂದ, ಸಡನ್ನಾಗಿ ನಾವು ಒಂದು ಇಮೇಜ್ನ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಈಗ ಅಳುಮುಂಜಿ ಪಾತ್ರಗಳು ಮಾಡ್ಕೊಂಬಂದಿದ್ರೆ ಅದೇ ಥರ ಒಂದು ಸಾಫ್ಟ್ ಕ್ಯಾರೆಕ್ಟರ್ಸ್ ಮಾಡಿದ್ರೇ ಆವಾಗ ಜನ ಆಕ್ಸೆಪ್ಟ್ ಮಾಡೋದು. ಈಗ ನಾನು ಆ್ಯಕ್ಷನ್ ಮಾಡ್ತಾ ಇರೋಳು, ಸಡನ್ನಾಗಿ ಏನಾದರೂ ಒಂದು ಕ್ಯಾರೆಕ್ಟರ್ ಚೇಂಜ್ ಓವರ್ ಮಾಡಿಬಿಟ್ರೆ ಜನ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ ಇದೆ.
ಸಡನ್ನಾಗಿ ಚೇಂಜ್ ಮಾಡಿದ್ರೆ ಆ್ಯಕ್ಷನ್ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡಿ ಆ್ಯಕ್ಷನ್ ಆಡಿಯನ್ಸೇ ಬೇರೆ. ಹೌದು. ಆ ಥರ ಥಿಯೇಟ್ರಿಗೆ ಬಂದಾಗ ಆ್ಯಕ್ಷನ್ ಇಲ್ಲದೆ ನಾನೇನೋ ಸುಮ್ಮನೆ ಸಾಫ್ಟ್ ಕ್ಯಾರೆಕ್ಟ್ರು ಮರ ಸುತ್ತ ಅಂತ ಹೀರೋಯಿನ್ ಥರ ಮಾಡಿಬಿಟ್ರೆ ಎಲ್ಲ ನನ್ನ ಬೈಕೊಂಡು ಹೋಗ್ತಾರೆ. ನಿಮಗೆ ಮಾಲಾಶ್ರೀ ಅಂದ್ರೆ ಮಾಲಾಶ್ರೀ ನೆಕ್ಸ್ಟ್ ನೀವಂತ ಬಹಳಷ್ಟು ದಿನ ಆ ಥರ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ಹೇಳಿ. ಅದ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಮಾಲಾಶ್ರೀ ಅವ್ರಿಗೆ ಹೋಲಿಸಿ ಮಾತಾಡಿದ್ದು. ನನ್ನ ಮಾಧ್ಯಮ ಮಿತ್ರರಾಗಲಿ ನಮ್ಮ ಮೀಡಿಯಾದಲ್ಲಾಗಲಿ ತುಂಬ ಜನ ಅವಾಗ ನಾನು ಬಿಂದಾಸ್ ಹುಡುಗಿನಲ್ಲಿ ಒಂದು ಫೈಟ್ ಮಾಡಿದ್ದೆ. ಇಲ್ಲೂ ಸಹ ನಾನು ಅದೇ ಫೋಟೋ ಹಾಕಿದ್ದೀನಿ ನಾನು ಇದರಲ್ಲಿ ಇನ್ಸ್ಪೆಕ್ಟ್ರು ಕ್ಯಾರೆಕ್ಟರ್ದು. ಸೊ ಅಲ್ಲಿ ನಾನು ಒಂದು ಕಾಪ್ ರೋಲಲ್ಲಿ ನಾನೊಂದು ಆ್ಯಕ್ಷನ್ ಮಾಡಿದ್ದೆ. ಸೊ ಆ್ಯಕ್ಷನ್ ನೋಡಿದಾಗಿಂದ ಮಾಲಾಶ್ರೀ ಇವರು ಫ್ಯೂಚರ್ ಮಾಲಾಶ್ರೀ, ವಿಜಯ್ ಶಾಂತಿ ಈ ಥರ ಒಂದು ಹೋಲಿಕೆನ ಮಾಡಿ ಪೇಪರಲ್ಲಿ ಬರಿತಾ ಇದ್ದಿದ್ದಾಗಲಿ ಮೀಡಿಯಾದಲ್ಲಿ ಹೇಳ್ಬೇಕಾರಾಗಲಿ ಹೇಳ್ತಾ ಇದ್ರು. ಹಾಗಾಗಿ ಅದೊಂಥರ ಖುಷಿ ಅನಿಸುತ್ತೆ ಅಂತ ಒಂದು ಸೀನಿಯರ್ ಆರ್ಟಿಸ್ಟ್ ಜೊತೆಗೆ ಹೋಲಿಕೆ ಮಾಡಿದ್ದು. ಬಟ್ ಜನ ಅದನ್ನು ಆ್ಯಕ್ಷನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಲ್ಲ, ಅದು ತುಂಬ ಖುಷಿ ಇದೆ ನನಗೆ. ಸೊ ಹಾಗಾಗಿ ನಾನು ಸ್ವಲ್ಪ ಅದಾದಮೇಲೂ ಸಹ ಆ್ಯಕ್ಷನ್ ಪಿಕ್ಚರ್ಸು ಸ್ಮಗ್ಲರ್ ಮಾಡಿದೆ. ಸ್ಮಗ್ಲರಲ್ಲಿ ಸ್ವಲ್ಪ ನಾನು ಒಂದು ಟ್ರೆಡಿಷನಲ್ ಲುಕ್ ಸಹ ಅಕ್ಸೆಪ್ಟ್ ಮಾಡ್ತಾರ ಜನ ಅನ್ನೋದಕ್ಕೆ ಅದು ಸಹ ಒಂದು ಟ್ರೈ ಮಾಡಿದೆ. ಅದ್ರಲ್ಲಿ ಡ್ಯುಯಲ್ ಕ್ಯಾರೆಕ್ಟ್ರು ಮಾಡಿದ್ದೆ ಸ್ಮಗ್ಲರಲ್ಲಿ, ಡಬಲ್ ಆ್ಯಕ್ಟಿಂಗು. ಸೊ ಅದರಲ್ಲಿ ಒಂದು ಫುಲ್ ಒಂಥರ ಲೇಡಿ ಡಾನ್ ಕ್ಯಾರೆಕ್ಟ್ರು, ಸ್ಮಗ್ಲರ್ ಟೈಟ್ಲ್ ಹೇಳೋ ಹಾಗೆ ಲೇಡಿ ಡಾನ್ ಕ್ಯಾರೆಕ್ಟ್ರು. ಅದ್ರ ಜೊತೆಗೆ ಅವಳು ಸಿಸ್ಟರ್ ಒಬ್ರು ಇರ್ತಾರೆ, ಅವಳು ಪಕ್ಕ ಫುಲ್ ಒಂಥರ ಈ ಅಯ್ಯಂಗಾರಿ ಗೆಟಪ್, ತುಂಬಾ ಟ್ರೆಡಿಷನಲ್ ಆರ್ಥೋಡಕ್ಸು ಈ ಥರ ಒಂದು ಫ್ಯಾಮಿಲಿ ಹುಡುಗಿ ಕ್ಯಾರೆಕ್ಟ್ರು ಸಹ ಮಾಡಿದ್ದೆ. ಕೆಲವ್ರಿಗೆ ಅದು ತುಂಬ ಇಷ್ಟನೂ ಆಯಿತು. ಸೊ ಆ ಥರದ್ದೊಂದು ಪ್ರಯತ್ನ ಸಹ ಮಾಡಿದ್ದೆ. ಬಟ್ ಅದೇ ಈ ಥರ ಒಂದು ಆ್ಯಕ್ಷನ್ ಹೀರೋಯಿನ್ ಅನ್ನೋ ಇಮೇಜ್ ಬಂದಿರೋದ್ರಿಂದ ನನ್ನ ಫಿಲಮ್ಮು ಒಂದು ಹೆಸರುಗಳು ಕೂಡ ಹಾಗೆ ಇದೆ. ಜಂಬದ ಹುಡುಗಿ ಹಿಟ್ಟಾಯಿತು, ಅವಾಗ ಸ್ವಲ್ಪ ನಮ್ಮ ಎಲ್ಲ ಫ್ರೆಂಡ್ಸ್ ಎಲ್ಲ ಹಿಟ್ಟಾಗಿದೆಯಲ್ಲ ಸಿನಿಮಾ, ಅವಾಗ ಒಂದು ಸ್ವಲ್ಪ ಆ ಥರ ಸೀರೀಸ್ ಮಾಡೋರು ತುಂಬ. ಯಾವುದಾದ್ರೂ ಒಂದು ಸಿನಿಮಾ ಹಿಟ್ಟಾದರೆ ಆ ಸೀರೀಸ್ ಥರನೇ ಒಂದು ಟೈಟ್ಲ್ ಇಡೋದು ಆ ಥರದ್ದೆಲ್ಲ ಇತ್ತು. ಹಾಗಾಗಿ ಜಂಬದ ಹುಡುಗಿ, ಬಿಂದಾಸ್ ಹುಡುಗಿ ಈ ಥರ ಮಾಡ್ಕೊಂಬಂದೆ. ಆಮೇಲೆ ಲೇಡಿ ಟೈಗರ್, ಈಗ ಆಮೇಲೆ ಸ್ಮಗ್ಲರ್, ಇವಾಗ ಒಂದು ಮಾಡ್ತಾ ಇದ್ದೀನಿ ರಣಚತುರೆ ಅಂತ. ಆಮೇಲೆ ಅದು ಸ್ಟ್ರಾಂಗ್ ಆಗಿದೆ ಟೈಟಲ್ ರಣಚತುರೆ. ಆಮೇಲೆ ಇವಾಗ ಇನ್ನೊಂದು ಯಕ್ಷಗಾನ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ರುದ್ರಿ LLB ಅಂತ. ಸೊ ಎಲ್ಲ ಈ ತರ ನೇಮ್ ಟೈಟಲ್ಗಳೇ ಸ್ಟ್ರಾಂಗ್ ಆಗಿದೆ, ಟೈಟಲ್ಲೇ ಸ್ಟ್ರಾಂಗ್ ಇದೆ. ನಾವು ಖುಷಿ ಪಡ್ಬೇಕಲ್ವಾ, ಯಾಕಂದ್ರೆ ಜಾಸ್ತಿ ಹೀರೋಯಿಸಮ್, ಹೀರೋಸ್ ಸಿನಿಮಾಗಳೇ ಜಾಸ್ತಿ, ಹೀರೋಸ್ಗೆ ಜಾಸ್ತಿ ಎಂಕರೇಜ್ ಮಾಡ್ತೀವಿ. ಹೀರೋಯಿನ್ಸ್ಗೂ ಸ್ವಲ್ಪ ಎಂಕರೇಜ್ ಮಾಡಲಿ, ಹೀರೋಯಿನ್ಸ್ ಸ್ವಲ್ಪ ಆ ಥರ ಡಾಮಿನೇಟ್ ಆಗಿ ಮಾಡಲಿ ಅಂತ. ಇದು ತುಂಬ ರೇರು, ತುಂಬ ಜನ ಮಾಡೋಕ್ಕಾಗಿಲ್ಲ. ಲೈಕ್ ಬೇರೆ ಎಣಿಕೆ ಅಷ್ಟೇ ಆ್ಯಕ್ಷನ್ ಆಗಿ ಅವ್ರ ಸಿನಿಮಾ ಮೇಲೆ ಹೀರೋ ಥರ ಬಿಸ್ನೆಸ್ ಆಗಿರೋ ಅಂಥದ್ದು ತುಂಬಾ ಕಡಿಮೆ. ಹೌದು. ಸೊ ಇದು ಹೇಳೋ ಹಾಗೆ ಇಲ್ಲ, ಇದು ನನ್ನ ಮನ್ಸಿಗೆ ತುಂಬಾ ಹತ್ರ ಆಗಿರೋಂಥ ಫೋಟೋ ಅಲ್ವಾ. ಎಷ್ಟು ಖುಷಿ ನೋಡಿ ಮುಖದಲ್ಲಿ ಹೆಂಗ್ ಕಾಣ್ತಾ ಇದೆ. ಅದು ನಾನು ಹೊಸದಾಗಿ ಇಂಡಸ್ಟ್ರಿಗೆ ಬಂದಾಗ ಅದು ದೊರೆ ಭಗವಾನ್ ಅಂಕಲು ನಂಗೆ ತುಂಬಾ ಆತ್ಮೀಯರು. ಇಸ್ ಜಸ್ಟ್ ಲೈಕ್ ಮೈ ಫಾದರ್ ಅಂತಾನೆ ಹೇಳ್ಬೋದು. ಅಷ್ಟು ತುಂಬಾ ಚೆನ್ನಾಗಿ ಒಂಥರ ಮಗಳ ತರ ಟ್ರೀಟ್ ಮಾಡ್ತಾ ಇದ್ರು ಅವ್ರು ಯಾವಾಗ್ಲೂ. ನಾನು ಯಾವಾಗ್ಲೂ ಅವ್ರ ಮನೆಗೆ ಹೋಗ್ತಾ ಇದ್ದೆ, ರಾಜ್ಕುಮಾರ್ ಅವ್ರ ಮನೆಗೆ. ಆವಾಗ ಒಂದ್ಸತಿ ಅವ್ರದ್ದು ಬರ್ಡೇ, ಇದು ಅವ್ರ ಬರ್ಡೇ ದಿನ ಅವ್ರ ಮನೆಯಲ್ಲಿ ತೆಗೆಸಿದಂಥ ಫೋಟೋ. ಅವರು ಅವಾಗ ರಾಜ್ಕುಮಾರ್ ಅಂಕಲ್ ಸಹ ನನಗೆ ತಮಾಷೆಗೆ ಮಾತಾಡಿಸ್ತಾ ಇದ್ರು, ನಗಾಡಿಸ್ತಾ ಇದ್ರು. ಇಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಯಾ ಇವತ್ತು ಅನ್ನೋರು, ರೆಡ್ ಕಲರ್ ಆ ಡ್ರೆಸ್ ನೋಡಿ ಆ ಖುಷಿನಲ್ಲಿ. ಅಂದ್ರೆ ಆ ಹಗ್ ನೋಡಿ ಎಷ್ಟು ಚೆನ್ನಾಗಿ ಒಂದು ಆತ್ಮೀಯತೆ, ಅದು ತುಂಬಾ ಮೆಮೊರಿ ಅನ್ಸುತ್ತೆ ನನಗೆ. ಅದು ಅವ್ರ ಬರ್ಡೇದು ಫೋಟೋ, ಅವ್ರ ಮನೆಯಲ್ಲಿ ತೆಗ್ಸಿದ ಫೋಟೋ ಅದು. ಏನ್ ಹೇಳ್ತಿದ್ರು ಈಗ ಸಿನಿಮಾದಲ್ಲಿ ನೀವು ಆಕ್ಷನ್ ಹೀರೋಯಿನ್ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ರಲ್ಲ, ಅದ್ರ ಬಗ್ಗೆ ಏನಾದ್ರೂ ನೀವು ಅಂದ್ರೆ ಅದ್ರ ಬಗ್ಗೆ ಏನಾದ್ರೂ ನಿಮಗೆ ಕಾಂಪ್ಲಿಮೆಂಟ್ ಏನಾದ್ರೂ ಕೊಡ್ತಾ ಇದ್ರಾ ಏನು? ಇಲ್ಲ, ಆಕ್ಚುಲಿ ನನ್ನ ಆಕ್ಷನ್ ಎಲ್ಲ ಅವರು ಅವಾಗ ಅವಾಗ ನೋಡೇ ಇಲ್ಲ. ನಾನು ಅವಾಗಿನ್ನ ಹೊಸಬ್ಳು ಬಂದಾಗ, ಅವಾಗಷ್ಟೇ ಭಗವಾನ್ ಅಂಕಲ್ ನನಗೆ ಪರಿಚಯ ಮಾಡಿದ್ರು. ಏನ್ ಹೇಳ್ತಾ ಇದ್ರು? ಏನಾದ್ರು ನಿಮಗೆ ನೀನ್ ಕಲರ್ಫುಲ್ ಆಗಿದ್ಯಾ ಬಿಡು, ಚೆನ್ನಾಗಿ ಮಾಡ್ತೀಯಾ ಅಂತಿದ್ರು. ಈ ವಿಷಯದಲ್ಲಿ ನಂಗೆ ಅಬ್ದುಲ್ ಕಲಾಂ ಅವ್ರು ಹೇಳಿದ್ದೊಂದು ಮಾತು ನೆನಪಿದೆ. ಆಕ್ಚುಲಿ ಇಲ್ಲಿ ಎಲ್ಲರೂ ನಾವೆಲ್ಲ ಈಗ ಅಬ್ದುಲ್ ಕಲಾಂ ಅವ್ರ ಜೊತೆಗೆ ಫೋಟೋ ತೆಗೆಸ್ಕೋಬೇಕು ಅಂತ ಎಲ್ಲ ನಿಂತ್ಕೋತಾ ಇರ್ತಾರೆ. ಈ ಫೋಟೋ ತೆಗೋಬೇಕಾದ್ರೆ ಅಬ್ದುಲ್ ಕಲಾಂ ಅವ್ರು ಹೇಳಿದ ಮಾತು ನನಗಿನ್ನೂ ಇವಾಗ ಹೇಳ್ದಂಗೆ ಕೇಳಿಸುತ್ತೆ. ಅಷ್ಟು ನಾವು
ಸರ್ ಜೊತೆಗೆ ಫೋಟೋ ತೆಗ್ಸ್ಕೋಬೇಕಂತ ಮತ್ತೆ ಮಂಜುನಾಥ್ ಎಲ್ಲರೂ ಬಂದ್ರೆ ಸೊ ನಾವು ಕೂಡ ಸರ್ ಜೊತೆಗೆ ಫೋಟೋ ತೆಗ್ಸ್ಕೋಬೇಕಂತ ಅನ್ಕೋತಿದ್ರೆ ಅಬ್ದುಲ್ ಕಲಾಂ ಸರ್ ಅವತ್ತು ಎಲ್ಲರೂ ನಿಂತಿದ್ವಿ. ಹೆಂಗೆ ಅವ್ರು ಒಂಥರ ಒಂದು ತಮಾಷೆ ಮಾಡಿದ್ರಂದ್ರೆ, ಏಯ್ ನಾನೇನು ವೈಟ್ ಹೇರ್ಸ್ ಬಂದ್ಬಿಟ್ಟಿದೆ, ಬುಡ್ಡ ಆಗ್ಬಿಟ್ಟಿದೀನಿ, ನನ್ನ ಜೊತೆ ಏನ್ ತೆಗೆಸ್ಕೋತೀರಾ ಫೋಟೋ, ನೋಡಿ ಒಂದು ಕಲರ್ಫುಲ್ ಲೇಡಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಮೀ, ಇವ್ರ ಜೊತೆಗೆ ತೆಗ್ಸ್ಕೊಳ್ಳಿ ಫೋಟೋನ ಅಂತ. ಹೀರೋಯಿನ್ ಜೊತೆಗೆ ನಿಂತ್ಕೊಂಡಿದೀನಿ ನೋಡಿ, ಹೀರೋಯಿನ್ ಜೊತೆಗೆ ತೆಗ್ಸ್ಕೊಳ್ಳಿ ಫೋಟೋನ ಅಂತ. ಅಲ್ಲಿರೋರು ಎಲ್ಲರೂ ನಗಾಡ್ಬಿಟ್ರು ನೋಡಿ. ಅದೇ ಎಲ್ಲ ನಗ್ತಾ ಇರೋದು, ಅವ್ರು ಕಾಮಿಡಿ ಮಾಡಿದ್ದು. ಸೊ ಆ ಮಾತು ಯಾವಾಗ್ಲೂ ಒಂಥರ ಫೋಟೋ ನೋಡಿದಾಗೆಲ್ಲ ಅದ್ ನೆನಪಾಗತ್ತೆ, ಖುಷಿ ಅನ್ನಿಸ್ತು. ಬ್ಯೂಟಿಫುಲ್ ಕಾಂಪ್ಲಿಮೆಂಟ್ ಅಲ್ವಾ? ಬ್ಯೂಟಿಫುಲ್ ಕಾಂಪ್ಲಿಮೆಂಟ್, ಅದು ಅವರಿಂದ. ಹೌದು, ತುಂಬಾ ಖುಷಿ ಆಯ್ತದ ಅವತ್ತು. ದೇವೇಗೌಡ ಸರ್ ಇವರು ನಮ್ಮ ದೇವೇಗೌಡ ಸರ್ ಅವ್ರದ್ದು ಮಾಜಿ ಪ್ರಧಾನ ಅಪ್ಪಾಜಿ. ಇವ್ರ ಜೊತೆಗೆ ಈ ಫೋಟೋ ತೆಗ್ಸ್ಕೊಂಡಿದ್ ಯಾವಾಗಂದ್ರೆ, ಇದು ನಾವು ಒಂದು ಹಾಸ್ಪಿಟಲ್ಗೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ದೇವೇಗೌಡ ಸರ್ ಕೂಡ ಚೀಫ್ ಗೆಸ್ಟ್ ಆಗಿ ಬಂದಿದ್ರು. ಅಲ್ಲಿ ನಾನು ಒನ್ ಆಫ್ ದ ಗೆಸ್ಟ್ ಆಗಿ ಹೋಗಿದ್ದೆ. ಸೊ ಅಲ್ಲಿ ಭೇಟಿ ಆದಾಗ ತೆಗ್ಸ್ಕೊಂಡಂತ ಫೋಟೋ ಇದು. ಸೊ ಅದು ಮೆಮೊರಿಯಬಲ್. ಹಾಸನ್ ಅಲ್ವಾ ನಿಮ್ದು ಅಂತ ಮಾತಾಡ್ಸಿದ್ರು. ಅವಾಗ ಅಲ್ಲಿ ಹೌದು ಅಂತೇಳಿ ಮಾತಾಡ್ಕೊಂಡು ಹೆಸರು ಮುಂದೆನೆ ಹಾಸನ್ ಇರೋದ್ರಿಂದ ಹಾಸನ ನೀನು ಅಂತ ಮಾತಾಡಿದ್ರು ಅವಾಗ. ಇಲ್ಲ, ಅದು ನಿಮ್ಮ ಅವಾರ್ಡ್ ಇಲ್ಲಿರೋದು. ಇದು ಈ ಅವಾರ್ಡ್ ಬಂದು ನನ್ನ ಫಸ್ಟ್ ಮೆಮೊರಿ ಅವಾರ್ಡ್. ಇದು ನನಗೆ ಜಂಬದ ಹುಡುಗಿನಲ್ಲಿ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂದಿದ್ದು. ನನ್ನ ಡೈರೆಕ್ಷನ್ಗೆ ಫಸ್ಟ್ ಬಂದಿರೋಂಥ ಅವಾರ್ಡ್ ಆದ್ರಿಂದ ನಾನು ಇದನ್ನ ನನ್ನ ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ತುಂಬಾ ಅವಾರ್ಡ್ಸ್ ಬಂದಿದೆ, ಆದ್ರೆ ಯಾವಾಗ್ಲೂ ಫಸ್ಟ್ ಇಸ್ ಬೆಸ್ಟ್ ಅಂತಾರಲ್ಲ. ಸೊ ಹಾಗಾಗಿ ಅದು ನನಗೆ ತುಂಬಾ ಮೆಮೊರಿ. ತುಂಬಾ ಕಷ್ಟಪಟ್ಟು ಬಿಗಿನಿಂಗ್ ಅಲ್ಲಿ ನಾವು ಮಾಡಿದಾಗ ಒಬ್ರು ಎಂಕರೇಜ್ ಮಾಡ್ತಾರೆ, ಒಂದ್ ಲೆವೆಲ್ಗೆ ಬೆಳೆದ ಮೇಲೆ ಎಲ್ಲರೂ ಕರೀತಾರೆ, ಒಂದ್ ಸ್ಟಾರ್ ಆದ್ಮೇಲೆ ಎಲ್ಲರೂ ಕರೀತಾರೆ. ಇದು ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿದಂತ ಅವಾರ್ಡು. ಹಾಗಾಗಿ ಅದು ನನಗೆ ತುಂಬಾ ತುಂಬಾ ಮೆಮೊರಿ ಇದು. ಇದು ಬಂದು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ನಮ್ದು ಬಿಲ್ಡಿಂಗ್ ಓಪನಿಂಗ್ ಅಲ್ಲಿ ಆಗಿದ್ದು. ಸೊ ಎಷ್ಟು ಜನ ನಾವು ಇಸಿ ಇರ್ತೀವಿ, ಇಸಿಗೆಲ್ಲ ಅವರು ಮೊಮೆಂಟೋ ಕೊಟ್ಟಿದ್ದು. ಅದೇ ಸಿದ್ದರಾಮಯ್ಯ ಅವ್ರು ಬಂದಿದ್ರಲ್ಲ, ಆ ಟೈಮ್ನಲ್ಲಿ ಬಂದಂತ ಮೊಮೆಂಟೋ ಇದು. ಓಕೆ. ಮತ್ತೆ ಪ್ರಿಯಾ ಅವರೇ, ಇಲ್ಲಿ ನೋಡಿದ್ರೆ ಎಲ್ಲ ಬಹಳ ಸ್ಪಿರಿಚುವಲ್ ಇದ್ದೀರಾ ನೀವು. ಹೌದು, ದೈವ ಭಕ್ತಿ ಅನ್ಸತ್ತೆ, ಇಲ್ಲಿ ನೋಡಿದಾಗ್ಲೇ ಗೊತ್ತಾಯ್ತು ನಮಗೆ. ಸೊ ನಿಮ್ಮ ಸ್ಪಿರಿಚುವಲ್ ಲೈಫ್ ಬಗ್ಗೆ ಬ್ರೀಫ್ ಆಗಿ ಹೇಳ್ತೀರಾ? ಏನು, ಯಾವ ತರ ನೀವು? ಕೂತ್ಕೊಳ್ಳಿ, ಮಾತಾಡೋಣ. ನೀವೆಲ್ಲರೂ ನನ್ನ ಒಂದು ವಿಡಿಯೋನ ನೋಡಿದ್ದೀರಾ ಅನ್ಕೋತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನಷ್ಟು ಒಂದು ಸ್ಪೆಷಲ್ ಎಪಿಸೋಡ್ಸ್ನ ಅಥವಾ ಸ್ಪೆಷಲ್ ಕಾರ್ಯಕ್ರಮಗಳನ್ನ ನೋಡಬೇಕು ಅಂದರೆ ವಿಶ್ವವಾಣಿ TV ಸ್ಪೆಷಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಒಂದು ಕಾರ್ಯಕ್ರಮಕ್ಕೆ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ? ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಬಾಯ್.